ಹರೇ ಕೃಷ್ಣ. ಎಲ್ಲರಿಗೂ ಭಾಗೀರಥಿ ಬೆಳಗಕ್ಕೆ ಸ್ವಾಗತ. ನಾನು ಈ ವಿಡಿಯೋದೊಳಗೆ ಈಗ ನವರಾತ್ರಿ ಬಂತಲ್ರಿ, 10 ದಿನ ಪೂಜೆ ಮಾಡ್ತಾರೆ. ದಿನಾನು ಬನ್ನಿ ಮರಕ್ಕೆ ಬೆಳಿಗ್ಗೆ ಎದ್ಕೂಳೆ ಹೋಗಿ ಎಲ್ಲರೂ ಪೂಜೆ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಮನಸ್ಸಿರ್ತೈತಿ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಬೇಕಂತ ಇಚ್ಛೆ ಇರ್ತೈತಿ. ಆದ್ರೆ ಆ ಟೈಮ್ ಸಿಗೋದಿಲ್ಲ, ನಮಗೆ ಮಾಡೋಕ್ಕಾಗತ್ತೋ ಇಲ್ಲ, ನಡು ಎಲ್ಲಿ ತಪ್ಪುತ್ತಾ ಅಂಥೇಳಿ ಹೆದರಿಕೆನೂ ಇರ್ತೈತಿ. ಹಂಗೆ ಮಾಡಲಾರ್ದೆ ಎಲ್ಲರೂ ಅತಿ ಸರಳವಾಗಿ ಬನ್ನಿ ಗಿಡಕ್ಕೆ ಪೂಜೆ ಹೆಂಗೆ ಮಾಡಬೇಕು ಅನ್ನೋದು ನಾ ಹೇಳ್ಕೊಡ್ತೀನಿ. ಅತಿ ಸರಳವಾಗಿ ಪೂಜೆ ಮಾಡೋದು, ಆಮೇಲೆ ಅದರದ್ದು ಮಹತ್ವ ಏನಂತನೂ ಹೇಳ್ಕೊಡ್ತೀನಿ. ಬನ್ನಿ ಗಿಡ ಪೂಜೆ ಮಾಡೋದ್ರಿಂದ ಭಾಳ ಲಾಭ ಅದ ರೀ. ಪೂಜೆ ಮಾಡಬೇಕು, ಎಲ್ಲರೂ ಪೂಜೆ ಮಾಡಿರಿ ಬನ್ನಿ ಗಿಡಕ್ಕೆ. ಹೆಂಗಂದ್ರೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ನಾವು ದೇವ್ರ ಗುಡಿಗೆ ಹೋಗ್ಬೇಕ್ರಿ. ಹೋಗುವಾಗ ಮನೆಯೊಳಗೂ ಸಹಿತ ಮನೆ ದೇವ್ರ ಮೇಲೆ ದೀಪ ಅದು ಹಚ್ಚಿ ಪೂಜೆ ಮಾಡಿ ಹಚ್ಚಲು ಪೂಜೆ ಮಾಡಿ ಹೋದ್ರೆ ಚಲೋ ರೀ. ಹಂಗೆ ಹೋಗೋದಕ್ಕಿಂತ ಮನೆಯೊಳಗೂ ಸ್ವಲ್ಪ ದೀಪ ಹಚ್ಚಿ ಹೋಗಬೇಕು. ಹೋಗುವಾಗ ಅತಿ ಸರಳವಾಗಿ ನಾವು ಏನು ತೊಗೊಂಡು ಹೋಗ್ಬೇಕು ಅನ್ನೋದು ನಾ ಹೇಳ್ತೀನಿ. ಬನ್ನಿ ಗಿಡದ ಮಹತ್ವ ಭಾಳ ಐತ್ರಿ. ಅದು ಭಾಳ ಪವಿತ್ರವಾದ ಗಿಡ ಅಂತಲೂ ಹೇಳ್ತಾರೆ, ಆಮೇಲೆ ದೇವರ ಗಿಡ ಅಂತಲೂ ಹೇಳ್ತಾರೆ. ಬನ್ನಿ ಗಿಡದೊಳಗೆ ಶನಿ ದೇವ ಇರ್ತಾರಂತ ಹೇಳ್ತಾರೆ. ಯಾರಿಗಾದರೂ ಶನಿ ದೋಷ ಇತ್ತಂದರೆ ಅದು ಪೂಜೆ ಮಾಡೋದ್ರಿಂದ ಶನಿ ದೋಷನೂ ನಿವಾರಣೆ ಆಗ್ತೈತ್ರಿ. ಆಮೇಲೆ ಬನ್ನಿ ಗಿಡ ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ದೇವತೆಗಳ ಅನುಗ್ರಹ ಸಿಗ್ತೈತಿ. ಯಾವ ಕೆಲಸ ಆಗಿರ್ತಾವಲ್ಲ ಎಲ್ಲ ಕೆಲಸ ಸರಿ ಹಾಕ್ಕೊಂತ ಹೋಗ್ತಾವೆ. ಬನ್ನಿ ಮರ ಶ್ರೀರಾಮ್ ಅವ್ರಿಗೆ ಭಾಳ ಪ್ರಿಯವಾದದ್ರಿ. ಅವರು ಲಂಕಾ ಆಕ್ರಮಣಗೆ ಹೋಗುವಾಗ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅದ್ರದ್ದು ಆಶೀರ್ವಾದ ಪಡೆದುಕೊಂಡನೇ ವಿಜಯಶಾಲಿ ಆಗ್ಯಾರ್ರಿ. ಮಹಾಭಾರತೊಳಗೆ ಪಾಂಡವರು ಕೂಡ 1 ವರ್ಷದ ಅಜ್ಞಾತವಾಸಕ್ಕೆ ಹೋಗುವಾಗ ಬನ್ನಿ ಮರಕ್ಕೆ ತಮ್ಮ ಆಯುಧಗಳನ್ನು ಬಚ್ಚಿಟ್ಟು ಹೋಗಿರ್ತಾರ್ರಿ. ಅಜ್ಞಾತವಾಸದಿಂದ ಮರಳಿ ಬಂದ ಮೇಲೇನೂ ಸಹಿತ ಅವು ಎಲ್ಲ ಬಚ್ಚಿಟ್ಟಿದ್ದ ಆಯುಧಗಳು ಅಲ್ಲೇ ಇರ್ತಾವು. ಯಾರೊಬ್ಬರು ಅದು ತಗೊಂಡ್ಕೊಂಡು ಹೋಗಿರೋದಿಲ್ಲ. ಹೀಗಾಗಿ ಅದು ಆಯುಧಗಳು ಕಾಪಾಡಿದ ಬನ್ನಿ ಮರಕ್ಕೆ ಅವರು ನಮಸ್ಕಾರ ಮಾಡಿ ಪೂಜೆ ಮಾಡಿ ನಂತರ ಕೌರವರೊಂದಿಗೆ ಯುದ್ಧ ಮಾಡಿ ವಿಜಯ ಸಾಧಿಸ್ತಾರೆ. ಹೀಗಾಗಿ ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡ್ತಾರೆ. ಬನ್ನಿ ಮರ ಪೂಜೆ ಮಾಡುವಾಗ ಅಥವಾ ಪ್ರದಕ್ಷಿಣೆ ಹಾಕುವಾಗ ಒಂದು ಶ್ಲೋಕ ಐತ್ರಿ, ಅದು ಭಾಳ ಮಹತ್ವವಾದದ್ದು ಶ್ಲೋಕ ಐತಿ. ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಂ ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ. ಅಂದ್ರೆ ಶ್ಲೋಕದ ಅರ್ಥ ಏನಂದ್ರೆ, ಶಮಿ ವೃಕ್ಷ ಪಾಪವನ್ನು ಹಾಗೂ ಶತ್ರುಗಳನ್ನು ನಿವಾರಣೆ ಮಾಡ್ತೈತಿ. ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದೈತಿ. ರಾಮನಿಗೂ ಅತಿ ಪ್ರಿಯ ಆಗಿದ್ದೈತಿ. ಸದಾಕಾಲ ಸುಖವನ್ನು ನೀಡ್ತೈತಿ. ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ. ನಾನು ಎಂದಿನಂತೆ ಈಗ ವಿಜಯ ಯಾತ್ರೆಗೆ ಹೊರಡುವನಿದ್ದೇನೆ. ನನ್ನ ಈ ಯಾತ್ರೆಯೂ ಕೂಡ ನಿರ್ವಿಘ್ನ ಹಾಗೂ ಸುಖಕರವಾಗುವಂತೆ ಮಾಡು ಎಂದು ಶ್ಲೋಕದ ಮೂಲಕ ಕೇಳಿಕೊಳ್ಳಲಾಗ್ತೈತ್ರಿ. ಬನ್ನಿ ಮರಕ್ಕೆ ಪೂಜೆ ಮಾಡಕ್ಕೆ ಹೋಗುವಾಗ್ರಿ ನಾವು ಅರಿಶಿನ ಕುಂಕುಮ, ಆಮೇಲೆ ಊದ್ಬತ್ತಿ ರೀ, ಅಕ್ಷತೆ, ತುಪ್ಪದ ದೀಪ, ಕರ್ಪೂರ, ಗೆಜ್ಜಿ ವಸ್ತ್ರ ತೊಗೊಂಡು ಹೋಗ್ಬೇಕ್ರಿ. ಹೋಗುವಾಗ ಒಂದು ಚರ್ಗಿ ಒಳಗಾಗಲಿ ಗಿಂಡಿ ಒಳಗಾಗಲಿ ಸ್ವಲ್ಪ ನೀರು ತೊಗೊಂಡು ಹೋಗ್ಬೇಕ್ರಿ. ಅದು ಮಾತ್ರ ಮರಿಬಾರ್ದ್ರಿ ನೀರು ತೊಗೊಂಡು ಹೋಗೋದು. ಬನ್ನಿ ಗಿಡದ ಬುಡಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜಿ ವಸ್ತ್ರ ಹಾಕಿ ಹೂವು ಹಣ್ಣು ತೊಗೊಂಡು ಹೋಗಿರ್ತೀವಲ್ಲ, ಹೂವು ಹಣ್ಣು ಇಟ್ಟು ನಮಸ್ಕರಿಸಿ ತುಪ್ಪದ ದೀಪ ಅಲ್ಲಿ ಒಂದು ಹಚ್ಬೇಕ್ರಿ. ತುಪ್ಪದ ದೀಪ ಹಚ್ಚಿ ಆರತಿ ತಾಟನ್ನು ತೊಗೊಂಡು ಹೋಗಿ ಅದಕ್ಕೂ ತುಪ್ಪದ ದೀಪದ ಆರತಿ ಮಾಡಿ ದೇವರಿಗೆ ಒಂದು ಸ್ವಲ್ಪ ಹೊತ್ತು ಕೂತು ಅದು ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಇದು ಅನ್ಕೊಂತ ಒಂದು 9 ಪ್ರದಕ್ಷಿಣೆ ಹಾಕ್ಬೇಕ್ರಿ. 9 ಪ್ರದಕ್ಷಿಣೆ ಹಾಕಕ್ಕೆ ಆಗ್ಲಾರ್ದವ್ರು ಕಾಲು ನೋವು ಇದು ಐತೆ ಅಂತಾರಲ್ಲ, ಅಥವಾ ಏನೋ ಒಟ್ಟು ಅನಾನುಕೂಲತೆ ನಮ್ಗೆ 9 ಹಾಕಕ್ಕೆ ಆಗೋದಿಲ್ಲಪ್ಪ ಅನ್ನೋರು 5 ಪ್ರದಕ್ಷಿಣೆನೂ ಹಾಕ್ಬೋದ್ರಿ. 5 ಪ್ರದಕ್ಷಿಣೆ ಹಾಕ್ಕೊಂತ ಶಮಿ ಶಮಯತೆ ಪಾಪಂ ಅದು ಅನ್ಕೊಂತನೇ ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ನಮ್ಗೆ ಇಲ್ಲ 9 ದಿನ ಮಾಡೋಕೆ ಆಗ್ಲಾರ್ದವ್ರು, 9 ದಿನ ನಮ್ಗೆ ಪೂಜೆ ಮಾಡೋಕೆ ಆಗೋದಿಲ್ಲ ಅಂತ ಅನ್ನೋರು 1 ದಿನ ಆದರೂ ವಿಜಯದಶಮಿ ದಿನ ಮಾಡೋದು ಮಾತ್ರ ತಪ್ಪಿಸ್ಬಾರ್ದ್ರಿ. ಮತ್ತು ಇಲ್ಲಾಂದ್ರೆ ನೀವು ಮತ್ತೆ 1 ವರ್ಷ ಕಾಯ್ಬೇಕಾಗ್ತೈತಿ. ನಾವು ಇದು ಬನ್ನಿಗೆ ಪೂಜೆ ಮಾಡೋದು ಅದು ಏನಾರ ನಿಮ್ಗೆ ಮನಸ್ಸೊಳಗೆ ಕೆಲಸ ಆಗೋದಿತ್ತಂದ್ರೆ ಅದು ಹೇಳ್ಕೊಂಡು ಪೂಜೆ ಮಾಡಿದರೆ ಅದು ನಿಮ್ಮದು ಕೆಲಸ ನೆರವೇರ್ತೈತ್ರಿ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳ್ರಿ. ನಿಮ್ಗೆ ಇದು ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್, ಶೇರು, ಕಾಮೆಂಟ್ ಮಾಡಿರಿ. ನಮಸ್ಕಾರ.